ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಇವತ್ತು ಬೆಳಗಾವಿ ಜಿಲ್ಲೆಗೆ ಬರುತ್ತೆ, ಬಾಗಲಕೋಟೆ ಜಿಲ್ಲೆಗೆ ಬರುತ್ತೆ ಮತ್ತು ವಿಜಯಪುರ ಜಿಲ್ಲೆಗೆ ಬರುತ್ತೆ, ಹಾಗೂ ಧಾರವಾಡ ಜಿಲ್ಲೆಗೆ ಬರುತ್ತೆ ಮತ್ತು ಗದಗ ಜಿಲ್ಲೆಗೆ ಬರುತ್ತೆ, ಹಾಗೂ ಹಾವೇರಿ ಜಿಲ್ಲೆಗೆ ಬರುತ್ತೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಬರುತ್ತೆ. ಟೋಟಲ್ ಆಗಿ 4 ಹಂತಗಳ ಜಿಲ್ಲೆಯ ನಿಮ್ಮ ಒಂದು ಖಾತೆಗಳಿಗೆ ಇದು ಬರಲಿದೆ. ಇವಾಗ ನಾನು ಹೇಳಿದೆಲ್ಲ ಈ ಒಂದು ಜಿಲ್ಲೆಗಳ ಲಿಸ್ಟು ಇದು ಮೊದಲನೆಯ ಹಂತದಲ್ಲಿ ಬರ್ತಾ ಇದೆ ಮತ್ತು ಎರಡನೆಯ ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ, ಹಾಗೂ ಮೂರನೆಯ ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತು ನಾಲ್ಕನೆಯ ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ವಿಡಿಯೋ ತುಂಬಾ ತುಂಬಾನೇ ಇಂಪಾರ್ಟೆಂಟು. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಮತ್ತು ಯಾವ ಒಂದು ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ. ಟೋಟಲ್ ಆಗಿ 4 ಹಂತಗಳಲ್ಲಿ ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಮೊದಲನೆಯ ಹಂತ, ಎರಡನೆಯ ಹಂತ ಮತ್ತು ಮೂರನೆಯ ಹಂತ ಹಾಗೂ ನಾಲ್ಕನೆಯ ಹಂತ. ಈ ನಾಲ್ಕನೆಯ ಹಂತ ಇರುತ್ತಲ್ಲ, ಇದು ಒಂದು ಕೊನೆಯ ಹಂತದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಇದು ಇವತ್ತು 10:30 ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಯಾವ ಒಂದು ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ತಡ ಮಾಡಬೇಡ, ಬಂದಿರುವಂತಹ ಈ ಅಪ್ಡೇಟ್ ಅನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ ಇದಾಗಿದೆ. ನೋಡಿ, ಮೊದಲನೆಯದಾಗಿ ಇದು ಬೆಳಗಾವಿ ವಿಭಾಗದ ಜಿಲ್ಲೆಗಳಿಗೆ ಬರ್ತಾ ಇರುವಂತದ್ದು. ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಗೆ ಮತ್ತು ವಿಜಯಪುರ ಜಿಲ್ಲೆಗೆ ಮತ್ತು ಧಾರವಾಡ ಜಿಲ್ಲೆಗೆ ಹಾಗೂ ಗದಗ ಜಿಲ್ಲೆ ಮತ್ತು ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿಗೆ ಮೊದಲನೆಯ ಹಂತದಲ್ಲಿ ಬರ್ತಾ ಇದೆ. ಮತ್ತು ಎರಡನೆಯ ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ಸ್ನೇಹಿತರೆ, ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ನೋಡಿ, ನಾವು ಈ ಒಂದು ಹೊಸ ಚಾನಲ್ ಅನ್ನು ಮಾಡಿರೋದೇ ಗೃಹಲಕ್ಷ್ಮಿ ಯೋಜನೆಗೆ ಅಂತ. ಈ ಒಂದು ಚಾನಲ್ ನಲ್ಲಿ ನಾವು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳನ್ನು ತಿಳಿಸಿಕೊಡ್ತೇವೆ. ಆದ್ದರಿಂದ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮರಿಬೇಡಿ. ನೋಡಿ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ನಾವು ಇದನ್ನ ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ಒಂದು ಹೊಸ ಚಾನಲ್ನ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಒಂದು ಜೆನ್ಯೂನ್ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗಳು ಸಿಗ್ತವೆ ಸ್ನೇಹಿತರೆ. ಓಕೆ, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಇಲ್ಲಿ 2000 ಸಬ್ಸ್ಕ್ರಿಪ್ಷನ್ ಅನ್ನು ಕಂಪ್ಲೀಟ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾನೆ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಒಂದು ಮೋಟಿವೇಶನಲ್ ಆಗಿರುತ್ತೆ. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ ಪ್ಲೀಸ್. ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಹಾಕಿರ್ತವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ ಅನ್ನು ಕೇಳ್ತಾ ಇದ್ದೇನೆ. ಏನೂ ಆಗೋದಿಲ್ಲ, ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ, ಅದರ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆ, ಇವಾಗ ಎರಡನೇ ಹಂತದಲ್ಲಿ ಯಾವ ಒಂದು ಜಿಲ್ಲೆಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಎರಡನೇ ಹಂತದಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಬರ್ತಾ ಇದೆ. ಇದು 15ನೇ ಕಂತಿನ ಹಣ ಆಗಿರುತ್ತೆ. ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತಾ ಇದೆ. ಇದು ಕೂಡ 15ನೇ ಕಂತಿನ ಹಣ ಆಗಿರುತ್ತೆ. ಮತ್ತು ರಾಮನಗರ ಜಿಲ್ಲೆಗೂ ಕೂಡ ಇದು ಬರುತ್ತೆ. ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಇದು ಬರ್ತಾ ಇರುವಂತದ್ದು. ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ಈ 15ನೇ ಕಂತಿನ ಹಣ. ಮತ್ತು ದಾವಣಗೆರೆ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು. ಹಾಗೂ ಕೋಲಾರ ಜಿಲ್ಲೆಗೂ ಕೂಡ ಬರ್ತಾ ಇದೆ ಈ 15ನೇ ಕಂತಿನ ಹಣ. ಮತ್ತು ಶಿವಮೊಗ್ಗ ಜಿಲ್ಲೆಗೂ ಕೂಡ ಈ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಮತ್ತು ತುಮಕೂರು, ನೋಡಿ ಸ್ನೇಹಿತರೆ, ತುಮಕೂರು ಜಿಲ್ಲೆಗೂ ಕೂಡ ಈ 15ನೇ ಕಂತಿನ ಹಣ ಎರಡನೆಯ ಹಂತದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ನೋಡಿ, ಮೊದಲನೆಯ ಹಂತದಲ್ಲಿ ಹೇಳಿದೆ, ಎರಡನೆಯ ಹಂತದಲ್ಲಿ ಕೂಡ ಹೇಳಿದೆ. ಇವಾಗ ಮೂರನೆಯ ಹಂತದಲ್ಲಿ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತೇನೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಒಂದು ಮೋಟಿವೇಶನಲ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡಿ. ನೋಡಿ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತೇವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ ಅನ್ನು ಕೇಳ್ತಾ ಇದ್ದಾವೆ. ಓಕೆ, ಮೂರನೇ ಹಂತದಲ್ಲಿ ಬಂದಿರುವಂತಹ ಜಿಲ್ಲೆಗಳ ಲಿಸ್ಟ್ ಅನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ಓಕೆ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಈ ಮೂರನೇ ಹಂತದಲ್ಲಿ ಬಂದಿರುವಂತಹ ಜಿಲ್ಲೆಗಳು ಬಂದ್ಬಿಟ್ಟು ನೋಡಿ, ಬಳ್ಳಾರಿ ಜಿಲ್ಲೆಗೆ ಬರ್ತಾ ಇರುವಂತದ್ದು, ಬೀದರ್ ಜಿಲ್ಲೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಮೂರನೇ ಹಂತದಲ್ಲಿ ಬರ್ತಾ ಇರುವಂತದ್ದು. ಮತ್ತು ಕಲಬುರಗಿ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು. ಹಾಗೂ ಕೊಪ್ಪಳ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ಮೂರನೇ ಹಂತದಲ್ಲಿ ಬರ್ತಾ ಇದೆ. ಹಾಗೂ ರಾಯಚೂರು ಜಿಲ್ಲೆಗೂ ಕೂಡ ಇದು ಬರ್ತಾ ಇರುವಂತದ್ದು, ಇದು ಕೂಡ ಮೂರನೇ ಹಂತದಲ್ಲಿ ಬರ್ತಾ ಇದೆ. ಮತ್ತು ಯಾದಗಿರಿ ಜಿಲ್ಲೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇರುವಂತದ್ದು. ನೋಡಿ, ಈ ಒಂದು ಜಿಲ್ಲೆಗಳ ಲಿಸ್ಟ್ ಹೇಳಿದೆ ಅಲ್ವಾ, ಸೊ ಇದು ಮೂರನೆಯ ಒಂದು ಹಂತದಲ್ಲಿ ಬರ್ತಾ ಇರುವಂತದ್ದು. ಇವಾಗ ನಾಲ್ಕನೆಯ ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಯಾರ್ಯಾರು ಲೈಕ್ ಮಾಡಿದಿರಲ್ಲೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಇವಾಗ ನಾನು ಕೊನೆಯ ಹಂತದಲ್ಲಿ ಬಂದಿರುವಂತಹ ಜಿಲ್ಲೆಗಳ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾನೆ. ನೋಡಿ, ಕೊನೆಯ ಹಂತದಲ್ಲಿ ಬಂದ್ಬಿಟ್ಟು ಇಲ್ಲಿ ಮೈಸೂರು ವಿಭಾಗದ ಜಿಲ್ಲೆಗಳಿಗೆ ಬರ್ತಾ ಇರುವಂತದ್ದು, ಅಂತಂದ್ರೆ ಚಾಮರಾಜನಗರ ಜಿಲ್ಲೆಗೆ ಬರ್ತಾ ಇರುವಂತದ್ದು, ಇದು ಕೊನೆಯ ಹಂತದಲ್ಲಿ ಬರ್ತಾ ಇದೆ. ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು, ಇದು ಕೂಡ ಕೊನೆಯ ಹಂತದಲ್ಲಿ ಬರ್ತಾ ಇದೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು, ಇದು ಕೂಡ ಸ್ನೇಹಿತರೆ ಕೊನೆಯ ಹಂತದಲ್ಲಿ ಬರ್ತಾ ಇರುವಂತದ್ದು. ಹಾಗೂ ಹಾಸನ ಜಿಲ್ಲೆಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬರ್ತಾ ಇರುವಂತದ್ದು. ಮತ್ತು ಮಂಡ್ಯ ಜಿಲ್ಲೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂತದ್ದು. ಹಾಗೂ ಮೈಸೂರು ಜಿಲ್ಲೆಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಕೊನೆಯ ಹಂತದಲ್ಲಿ ಬರ್ತಾ ಇರುವಂತದ್ದು. ಸ್ನೇಹಿತರೆ ನೋಡಿ, ಇವತ್ತು 10:30 ಮೇಲ್ಪಟ್ಟಿಂದ ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಟೋಟಲ್ ಆಗಿ ಬಂದ್ಬಿಟ್ಟು ಎಷ್ಟು ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತಂದ್ರೆ 15ನೇ ಕಂತಿನ ಹಣದ ಜೊತೆಗೆ ಇನ್ನೂ 2,000
ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಯಾಕೆ ಬರ್ತಾ ಇದೆ ಈ 2,000 ರೂಪಾಯಿ ಮತ್ತು 2,000 ರೂಪಾಯಿ ಹಣ ಅಂತಂದರೆ, ಯಾವ ಒಂದು ಮಹಿಳೆಯರಿಗೆ 14ನೇ ಕಂತಿನ ಹಣ ಬಂದಿಲ್ವೋ ಅಂಥವರಿಗೆ 14 ಮತ್ತು 15ನೇ ಕಂತಿನ ಹಣಗಳು ಎರಡೂ ಸೇರಿನೇ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 14, 15ನೇ ಕಂತಿನ ಹಣ ಬರ್ತಾ ಇದೆ. ಎಲ್ಲರಿಗೂ ಅಲ್ಲ, ಯಾರಿಗೆ 14ನೇ ಕಂತಿನ ಹಣ ಬಂದಿಲ್ಲ ಅಂಥವರಿಗೆ 14ನೇ ಕಂತಿನ ಹಣ ಬರುತ್ತೆ, ಮತ್ತು ಯಾರಿಗೆ 15ನೇ ಕಂತಿನ ಹಣ ಬಂದಿಲ್ಲ ಅಂಥವರಿಗೆ 15ನೇ ಕಂತಿನ ಹಣ ಬರುತ್ತೆ. ಯಾರಿಗೆ 14, 15 ಕೂಡ ಬಂದಿಲ್ಲ ಅವರಿಗೆ 2 ಕಂತುಗಳ ಹಣ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ನೋಡಿ, ನಿಮ್ಮ ಒಂದು ಜಿಲ್ಲೆ ಯಾವುದು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರು ಕಾಮೆಂಟ್ ಮಾಡ್ತಿರೋ ಎಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡ್ತೇನೆ. ಇವಾಗ ಯಾರು ಈ ವಿಡಿಯೋನ ಕೊನೆವರೆಗೂ ನೋಡಿದಿರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಇದೊಂದು ಗೃಹಲಕ್ಷ್ಮಿ ಯೋಜನೆಗಂತಾನೆ ಮಾಡಿರುವಂತಹ ಒಂದು ಹೊಸ ಚಾನಲ್ ಆಗಿದೆ. ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಆದಷ್ಟು ಬೇಗ 2,000 ಸಬ್ಸ್ಕ್ರೈಬರ್ಸನ್ನು ಎಲ್ಲರೂ ಕೂಡ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.